ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವರಮಹಾಲಕ್ಷ್ಮಿ ಹಬ್ಬದು ಪ್ರಿಪ್ರೇಷನ್, ಡೆಕೋರೇಷನ್ ಆ್ಯಂಡ್ ಹಬ್ಬದ ದಿನ ಇದಿಷ್ಟು ಸೇರಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮನಸ್ಸಿಗೆ ಬಂತು. ಸೊ ಐ ಆಮ್ ಡೂಯಿಂಗ್ ದಿಸ್ ವ್ಲಾಗ್. ಇದು ಮತ್ತು ನಮ್ಮಮ್ಮ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿ ಹೋದರು, ಆದರೆ ಅವ್ರು ಮಾರ್ಕೆಟ್ಗೆ ಹೋಗಿಲ್ವಂತೆ. ಬ್ಯಾಟರಾಯನಪುರ ಅಲ್ಲಿನೂ ಚೆನ್ನಾಗಿ ಸಂತೆ ಹಾಕ್ತಾರಂತೆ. ಸೊ ಹೂವು, ಹಣ್ಣು ಮತ್ತು ಬೇರೆ ಏನೇನು ಬೇಕೋ ಅದೆಲ್ಲನೂ ತೊಗೊಬಂದಿದ್ದಾರೆ. ನಾನು ಈಗೆದ್ದೆ, ಎದ್ಬಿಟ್ಟು ಇವತ್ತು ಕ್ಲೀನಿಂಗ್ ಇದೆ, ನಮ್ಮ ಮನೇಲಿ ಕ್ಲೀನಿಂಗ್ ಮಾಡಬೇಕು. ಬೆಳಗ್ಗೆ ಒಂದೆರಡು ರೀಲ್ ನೋಡಿದೆ, ಚಿಕ್ಕಪೇಟೆಯಲ್ಲಿ ತುಂಬ ಜನ ಇದ್ದಾರೆ ಅನ್ನೋದು. ಫಾರ್ ಇನ್ಫಾರ್ಮೇಷನ್, ನಾವು ಲಾಸ್ಟ್ ಸಂಡೇನೇ ಹೋಗ್ಬಿಟ್ಟು ಬಂದುಬಿಟ್ವಿ ಚಿಕ್ಕಪೇಟೆಗೆ. ಏನೇನು ತೊಗೋಬೇಕಿತ್ತು ಎಲ್ಲ ತೊಗೊಬಂದ್ಬಿಟ್ವಿ. ಸೊ ಈ ಸಂಡೇ ನಾವು ಹೋಗಬೇಕು ಅಂತ ಇತ್ತು ಆ್ಯಕ್ಚುಲಿ ಪ್ಲ್ಯಾನು, ಆದರೆ ಬೇಡ, ಈ ಸಂಡೇ ನಾವು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ, ಯಾಕಂದರೆ ಹೆಂಗಿದ್ರು ಇದೇ ವಾರದಲ್ಲಿ ಹಬ್ಬ ಅಲ್ವಾ. ಸೊ ಅದಕ್ಕೆ ಸರಿ ಹೋಗುತ್ತೆ. ನಾವು ಚಿಕ್ಕಪೇಟೆ ಹೋದ ವಾರನೇ ಹೋಗಿ ಬಂದುಬಿಟ್ವಿ ಅದಕ್ಕೆ. ಸೊ ನಾನು ಈಗ ಏನೇ ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇದಿಷ್ಟನ್ನು ತೊಗೊಬಂದಿದ್ದಾರೆ ಹೋಗ್ಬಿಟ್ಟು. ಸೇಮ್ ಇದೆ, ಹೂವು, ಹಣ್ಣು ಆ್ಯಂಡ್ ಅದು ದ್ರಾಕ್ಷಿ ಬಾಕ್ಸ್ ಅಂತೆ. ಇಲ್ಲಿ ಕಮ್ಮಿಗೆ ಸಿಗ್ತಿತ್ತು ಅಂತ ತೊಗೊಬಂದಿದ್ದಾರೆ. ಇದೆಷ್ಟು ತೊಗೊಬಂದಿದ್ದಾರೆ. ಇವತ್ತು ನಾವು ಕ್ಲೀನಿಂಗ್ ಮಾಡ್ತಿರೋದು. ಆ್ಯಂಡ್ ಇದೇ ವ್ಲಾಗಲ್ಲಿ ನಾನು ನಮ್ಮ ಹಬ್ಬಕ್ಕೆ ಬ್ಯಾಕ್ ಡೆಕೋರೇಷನ್ ಮಾಡಿದ್ದು ನಾನು ಅಟ್ಯಾಚ್ ಮಾಡ್ತೀನಿ. ಸೊ ನೋಡುವ ಹೇಗೆ ಅಂತಂದ್ಬಿಟ್ಟು. ಇವತ್ತು ನಮ್ಮದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಫಿನಿಶ್ ಆಗಬೇಕು, ಕ್ಲೀನಿಂಗ್ ಫಿನಿಶ್ ಆಗಬೇಕು. ಆ್ಯಂಡ್ ನಾಳೆ ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ಹಬ್ಬಕ್ಕೂ ನಾವು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವಿ ಅಂದರೆ ದೇವ್ರ ಹತ್ರ ಅಲ್ಲಿ ನೈವೇದ್ಯಕ್ಕೆ ಇಡೋದಕ್ಕೆ ಏನೇನು ಮಾಡ್ತೀವಿ ಇವತ್ತೇ ನಮ್ಮಮ್ಮ ಮಾಡಿದ್ರೆ ಅದನ್ನು ಕವರ್ ಮಾಡ್ತೀನಿ. ಇಲ್ಲ ಅಂತಂದರೆ ಮೇ ಬಿ ನಾಳೆ ಬ್ಲಾಗ್ ಮಾಡೋಕ್ಕಾದರೆ ನಾಳೆ ಬ್ಲಾಗ್ ಮಾಡಬೇಕು. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ನಮ್ಮಪ್ಪ ನಮ್ಮಮ್ಮ ಬರುವಾಗ ಹೋಟೆಲಲ್ಲಿ ತೊಗೊಬಂದಿದ್ದಾರೆ. ಸೊ ಇದನ್ನು ತಿಂದು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಫ್ರಿಜ್ನ ಫಸ್ಟು ಕ್ಲೀನ್ ಮಾಡಬೇಕು, ಆಗ ನಾವು ತೊಗೊಬಂದಿರೋಂಥ ಐಟಮ್ಸ್ನೆಲ್ಲ ವಾಪಸ್ ಫ್ರಿಜ್ಜಲ್ಲಿ. ಈಗ ಪಾಸ್ ಅದಕ್ಕೆ ಇದಕ್ಕೆ ಹಾಯೇನು ಮಮ್ಮಿ ಅಷ್ಟೇ. ಬೇಕಿಲ್ಲಿ ಹಾಲಲ್ಲಿ ಆಲ್ಮೋಸ್ಟ್ ಕ್ಲೀನಿಂಗ್ ಫಿನಿಶ್ ಆಗಿದೆ. ನಮ್ಮ ಫ್ರಿಜ್ ಕ್ಲೀನಿಂಗ್ ಮಾಡ್ತಿದ್ದೆ, ಅದು ಫಿನಿಶ್ ಆಗಿದೆ, ಕ್ಲೋಸ್ ಆಗಿದೆ. ಸೊ ಹೈ ಗೈಸ್, ನಾನು ಮನೆ ಕ್ಲೀನಿಂಗೆಲ್ಲ ಫಿನಿಶ್ ಆಯಿತು. ನಾನು ಹೋಗಿ ಸ್ನಾನ ಮಾಡಿ ಫ್ರೆಶ್ನಪ್ ಆಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಈಗ ನಾನು ಬ್ಯಾಕ್ ಡ್ರಾಪ್ ಡಿಸೈನ್ ಹೇಳ್ತಿದ್ನಲ್ಲ ಆಗಲೇ, ಅದನ್ನು ನಾನು ಇವತ್ತು ಫಿನಿಶ್ ಮಾಡಬೇಕು. ಅದ್ರದ್ದು ಈ ಡಿಸೈನನ್ನು ನಾನು ಮಾಡೋಣ ಅಂತ ಅಂದ್ಕೊಂಡಿರೋದು. ಅದಕ್ಕೆ ನಾವು ಫಸ್ಟಿಗೆ ಒಂದು ಸ್ಪೇಸ್ ಬೇಕಲ್ವ. ನಮ್ಮ ಮನೆಯಲ್ಲಿ ಗೋಡೆ ಇದೆ, ಅದು ಕಿಚನ್, ಓಪನ್ ಕಿಚನ್ ಇದ್ದಿದ್ದ ಕಾರಣ ಓನರ್ ನಮಗೆ ಪ್ಲೇವುಡ್ ಹಾಕ್ಸ್ಕೊಟ್ಟಿದ್ದಾರೆ. ಅಂದರೆ ಮುಂಚೆ ಇದ್ದವರು ಪ್ಲೇವುಡ್ ಹಾಕ್ಸ್ಕೊಂಡಿದ್ದಾರೆ. ಅದೀಗ ಪ್ಲೇನ್ ಆಗಿದೆ. ಸೊ ಅದನ್ನು ನಾನು ಪೇಂಟ್ ಮಾಡಬೇಕು. ಅದಕ್ಕೆ ನಾನು ಬ್ರೌನ್ ಪೇಂಟ್ ಆಲ್ರೆಡಿ ಮಾಡಿಸಿದ್ದೀನಿ. ನನ್ನ ಫ್ರೆಂಡ್ ಹತ್ರ ಹೆಲ್ಪ್ ತೊಗೊಂಡು ನಾನು ಅದಕ್ಕೆ ಆಲ್ರೆಡಿ ಪೇಂಟ್ ಮಾಡಿಸಾಗಿದೆ. ಅದರದ್ದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಅದ್ರದ್ದು ಪೇಂಟ್ ಮಾಡಿಸಾಗಿದೆ. ಅದು ಡ್ರೈ ಮಾಡೋಕ್ಕೆ 2 ಡೇಸ್ ನಾನು ಬಿಟ್ಟಿದ್ದೆ. ಈಗ ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಆ ರಂಗೋಲಿ ಡಿಸೈನನ್ನು ಮಾಡಿ ಫಿನಿಶ್ ಮಾಡಬೇಕು. ಸೊ ಬನ್ನಿ ಹೇಗೆ ಆ ಡಿಸೈನನ್ನು ಮಾಡ್ತೀನಿ ಅಂತ ನೋಡೋರಂತೆ. ದಿಸ್ ಇಸ್ ದ ವಾಲ್ ಐ ವಾಸ್ ಟಾಕಿಂಗ್ ಅಬೌಟ್. ಇದು ಫುಲ್ ಪೇಂಟ್ ಮಾಡಿ ಒಣಗಿದೆ. ಈಗ ಈ ವಾಲ್ ಮೇಲೆ ನಾನು ರಂಗೋಲಿ ಡಿಸೈನನ್ನು ಮಾಡ್ತೀನಿ. ಲೆಟ್ಸ್ ಗೋ. ರಂಗೋಲಿ ಡಾಟ್ಸ್ನ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ತುಂಬ ಸುಲಭ ಅನಿಸ್ಬೋದು, ಆದರೆ ಮೆಷರ್ಮೆಂಟ್ ತೊಗೊಂಡು ಮಾಡಬೇಕು. ಇಲ್ಲಾಂದರೆ ಇದರ್ ಐ ಡೂ ಇಟ್ ವೆರಿ ವೆಲ್ ಆರ್ ಎಲ್ಸ್ ಐ ಸ್ಪಾಯ್ಲ್ ಇಟ್ ಅನ್ನೋ ಥರ ಆಗಿಬಿಡುತ್ತೆ. ಸೊ ಇದು ಈ ಮಧ್ಯ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ ಇದು ನಾನು ಏನಕ್ಕೆ ಈ ಥರ ಲೈನ್ಸ್ ಹಾಕಿದ್ದೀನಿ ಆ ಕಡೆ ಈ ಕಡೆ ಅಂದರೆ, ನಾನು ಸ್ಟ್ರಿಂಗ್ಸಿಂದ ನಾನು ಬೆಲ್ನ ಅಟ್ಯಾಚ್ ಮಾಡ್ತೀನಿ. ಈ ಕಡೆ 5 ಲೈನ್ಸ್, ಈ ಕಡೆ 5 ಲೈನ್ಸು, ಮಧ್ಯೆ ಬೆಲ್ಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ಅದನ್ನ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಇದು ಜಾಗ. ಈಗ ಇಲ್ಲಿ
ನಾನು ರಂಗೋಲಿ ಡಿಸೈನನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಡಾಟ್ಸ್ ಹಾಕ್ಕೊಂಡಿದ್ದೀನಿ. ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಚಾಕ್ಲೇಟ್ ಬ್ರೇಕ್. ಸೊ ಆಲ್ಮೋಸ್ಟ್ 1 hour ಆಗಿದೆ. ಇದನ್ನು ನಾನು ಬರೀ ಡ್ರಾ ಮಾಡೋದಕ್ಕೆ, ಅಂದರೆ ಸ್ಕೆಚ್ ಮಾಡೋದಕ್ಕೆ ನಂಗೆ ಆಲ್ಮೋಸ್ಟ್ 1 hour ತೊಗೊಂತು. ಅದರಲ್ಲೂ ನಾನು ಸ್ವಲ್ಪ ಎಡ್ವರ್ಟ್ ಮಾಡಿದೆ. ನಮ್ಮಪ್ಪ ನನಗೊಂದು ಬಾಕ್ಸ್ ಥರ ಹಾಕ್ಕೊಟ್ರು, ಇದ್ರೊಳಗೆ ನೀನು ಮಾಡು, ಅವಾಗ ನಿಂಗೆ ಒಂದು ಐಡಿಯಾ ಬರುತ್ತೆ ಅಂತ. ಸೊ ಇವಾಗ ಔಟ್ಲೈನ್ ಹಾಕ್ಕೊಂಡಿದ್ದೀನಿ. ಡೈರೆಕ್ಟ್ ಇವಾಗ ಪೇಂಟಿಂದ ಪೇಂಟ್ ಮಾಡೋದಷ್ಟೇ. ಅದ್ರ ಮುಂಚೆ ಚಾಕ್ಲೇಟ್ ತಿಂತಾಯಿದ್ದೀನಿ. ನಾನು ವೈಟ್ ಪೇಂಟ್ ತೊಗೊಂಡಿದ್ದೀನಿ, ಚಿಕ್ಕ ತೊಗೊಂಡಿದ್ದೀನಿ. ನೋಡುವ, ಜಾಸ್ತಿ ಏನಾದರೂ ಆದರೆ ಮತ್ತು ಅಕ್ರಲಿಕ್ ಪೇಂಟ್ಸ್ ಇದೆ, ಪೋಸ್ಟಲ್ ಪೇಂಟ್ಸ್ ಇದೆ, ಹೆಂಗೋ ಜುಗಾಡ್ ಮಾಡಿ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಇದು ವೈಟ್ ಪೇಂಟ್ ಚಿಕ್ಕದು ತೊಗೊಂಡಿದ್ದೀನಿ ನಾನು. ರಂಗೋಲಿ ಡಿಸೈನ್ ಮಾಡೋದು ಮತ್ತು ಪೇಂಟಿಂದ ಬಳಿಯೋದೆಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನಮ್ಮ ಅಜ್ಜಿ ನಾವು ಅವ್ರ ಮುಂಚೆ ಇದ್ದಿದ್ದು ಮನೆಯಲ್ಲಿ ಮೆಟ್ಲು, ಅವ್ರ ಫ್ಲೋರಲ್ಲಿರೋ ಮೆಟ್ಲು ಪೂರ್ತಿ ರಂಗೋಲಿ ಡಿಸೈನ್ ಬಿಟ್ಟಿದ್ರು. ಸೊ ನಂಗೆ ಅವಾಗಿಂದನೂ ಈ ಥರ ನಮ್ಮದೇನಾರ ಮನೆ ಆದರೆ ನಮ್ಮ ಮನೆಯಲ್ಲಿ ಹಂಗೆ ಏನಾದರೂ ನಂಗೆ ಸಿಕ್ಕಿದ್ರೆ ನಾನು ಅದರ ಪೇಂಟ್, ಅದೇ ರಂಗೋಲಿ ಡಿಸೈನಲ್ಲಿ ಮಾಡೋಣ ಏನಾದರೂ ಪೇಂಟಿಂಗ್ ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಕೂಡ ಇದೆ ಅದು. ನಮ್ಮ ಅಜ್ಜಿ ಇವಾಗ ಇದ್ದಿದ್ರೆ ಫುಲ್ ಖುಷಿ ಪಟ್ಟಿರೋರು ನಾನು ಈ ಥರ ಮಾಡ್ತಿರೋದು ನೋಡಿ. ಸಂಜಾರಿ ಉನ್ನ எனக்கு நீ தாடி அதான் கணக்கு பூமேட ஊரே மனக்க கட்டி கடி ஆத்தாடி என்ன மினுக்கு ஆமாடி எல்லாம் எனக்கு நீ கூட்டி வாசம் குடுக்க ஒத்துக்கடி பொடி நக்கல வச்சிரு தவல டிக பவள மல்லிய கட்டிக்கவா பவள மல்லிய கட்டிக்கவா நான் பவள மல்லிய கட்டிக்க நஞ்ச குத்துனமான கட்டிக்கிட்டேன் வாசபுள்ளைய மச்சுக்கவா வாசபுள்ளைய மச்சுக்கவா அடியே ராணி இரட்டா ரெண்டா காமத்தல கட்டல போடி அப்பக்கா கிர்ராக்கா வெத்தத்தை விட்டு வாடி என்ன நீ கூட விட்டு இருக்கலாடி நலலா உள்ள ஒட்டி நடப்பேடி. ಆಯಿತು. ನೆಕ್ಸ್ಟು ನಾವು ಇದು ಮುಖವಾಡಕ್ಕೆ, ದೇವ್ರದ್ದು ಮುಖವಾಡಕ್ಕೆ ಡೆಕೋರೇಟ್ ಹೇಗೆ ಮಾಡೋದು ಅಂತ ಪ್ರತಿ ವರ್ಷ ನಾನು ಸ್ಟೋನ್ಸ್ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ, ಮತ್ತು ಶಿವಾಜಿನಗರಲ್ಲಿ ಎಲ್ಲಿ ಹೋದ್ರೂ ದೇವ್ರಿಗೆ ಮಲ್ಲೇಶ್ವರಮ ಲಾಸ್ಟ್ ಟೈಮ್ ನಾನು ತೊಗೊಂಡಿತ್ತು. ಫೇಸ್ಗೆ ಸ್ಟೋನ್ಸ್ ಅಣಿಸೋದು, ಅಂದರೆ ಫೇಸ್ ಅಂದರೆ ಮುಖವಾಡ ಕಿರೀಟ ಇದೆಲ್ಲ ಇದೆಯಲ್ವ, ಅಲ್ಲೆಲ್ಲ ನಾವು ಸ್ಟೋನ್ಸ್ ಅಣಿಸೋ ಥರ ನಾನು ತೊಗೊಂಡು ಬಂದೆ, ಅಣಿಸಿದ್ದೆ. ಸೊ ಈ ಸಲ ನಾನು ಫೇಸ್ ಪೇಂಟಿಂಗ್ ಮಾಡೋಣ, ದೇವ್ರ ಮುಖ ಥರನೇ ಕಾಣಲಿ ಅನ್ನೋ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡುವ, ಇದು ಲಾಸ್ಟ್ ಟೈಮ್ ನಾವು ಮಾಡಿದ್ದಿತ್ತು. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ತೋರಿಸ್ತೀನಿ. ಸೊ ನಾನು ವಾಶ್ ಮಾಡಿ ಆಗಿದೆ ಇದಕ್ಕೆ. ಈಗ ನಾನು ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ, ಹೇಗಿದೆ ಅಂತಂದರೆ ಫಸ್ಟ್ ಅವರು ವೈಟ್ ಪೇಂಟನ್ನು ಫುಲ್ ಫೇಸಿಗೆ ಹಾಕ್ತಾರೆ. ಆಮೇಲೆ ಅವರು ಈ ಥರ ಕ್ರೀಮ್ ಕಲರ್ ಪೇಂಟ್, ಸ್ಕಿನ್ ಕಲರ್ ಅಂತಾರಲ್ಲ ಆ ಕಲರ್ ಪೇಂಟ್ನ ಫೇಸ್ಗೆಲ್ಲ ಹಾಕ್ತಾರೆ. ಆಮೇಲೆ ಆರೆಂಜ್ ಮತ್ತು ಬ್ರೌನ್ ಮಿಕ್ಸ್ ಆಗಿರುವಂಥ ಕಲರಲ್ಲಿ ಫೇಸ್ಗೆ ಸ್ಟ್ರಕ್ಚರ್ ಕೊಡ್ತಾರೆ, ಇಲ್ಲಿ ಎಲ್ಲ ಸ್ಟ್ರಕ್ಚರ್ ಕೊಡ್ತಾರೆ. ಆಮೇಲೆ ಕಣ್ಣು ಅದೆಲ್ಲನೂ ಮಾಡ್ತಾರೆ. ಸೊ ನಮಗೆ ಹೆಂಗಾಗುತ್ತೆ ನೋಡುವ. ಸೊ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಇದು ಈ ಥರ ಕಾಣ್ತಿದೆ. ಐ ಹೋಪ್ ಇದು ಚೆನ್ನಾಗಿ ಬಂದಿದೆ ಅಂತ. ನನ್ನ ಪ್ರಕಾರದಲ್ಲಿ ಇಟ್ಸ್ ಓಕೆ ಅಂತ ಅನಿಸ್ತಿದೆ.
ಸೊ ಇದು ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣ್ತಿದೆ. ಇದಕ್ಕೆ ನಾನು ಇವಾಗ ಜ್ಯುವೆಲ್ಸ್ ಎಲ್ಲ ಸ್ಟಿಕ್ ಮಾಡಿಕೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇಲ್ಲಿ ಈ ಥರ ಕಾಣ್ಬೋದು. ಮುಖವಾಡ ಹೂವು ಏನದು ಸೀರೆ ಎಲ್ಲ ಉಡಿಸ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಪ್ರಿಟಿಯಾಗಿ ಕಾಣುತ್ತೆ ಅಂದ್ಕೊತೀನಿ. ಸೊ ಯಾ, ವರಮಹಾಲಕ್ಷ್ಮಿ ವ್ಲಾಗ್ ಪಾರ್ಟ್ 1 ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನೀವು ನೋಡ್ತಿದ್ದೀರಾ ಇಂತಿ ನಿಮ್ಮ ಭಾವನಾ ವ್ಲಾಗ್ಸ್. ಮತ್ತೆ ಸಿಗೋಣ. ನಮಸ್ಕಾರ.